ಹೊನ್ನಾವರ ತಾಲೂಕಿನ ಗೇರುಸೊಪ್ಪಾದ ಶ್ರೀ ವಿಶ್ವ ವೀರಾಂಜನೇಯ ಧಾರ್ಮಿಕ ಹಾಗೂ ದತ್ತಿ ಸಂಸ್ಥೆ ಶ್ರೀ ಕ್ಷೇತ್ರ ಬಂಗಾರಮಕ್ಕಿಯಲ್ಲಿ ಮಾರ್ಚ್ 31ರಿಂದ ಏಪ್ರಿಲ್ 13ರವರೆಗೆ ಪ್ರತಿಷ್ಠಾ ಮಹೋತ್ಸವ ಹಾಗೂ ಜಾತ್ರಾ ಮಹೋತ್ಸವ ನಡೆಯಲಿದೆ ಎಂದು ಶ್ರೀ ಮಾರುತಿ ಗುರೂಜಿಯವರು ತಿಳಿಸಿದ್ದಾರೆ. ಈ ಕುರಿತು ಮಾರುತಿ ಗುರೂಜಿಯವರು ಹೊನ್ನಾವರ ಪಟ್ಟಣದ ದತ್ತ ಮಂದಿರದಲ್ಲಿ ಮಾಧ್ಯಮಗೋಷ್ಠಿಯನ್ನ ಹಮ್ಮಿಕೊಂಡು ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆಗೊಳಿಸಿದರು. ಮಾರ್ಚ್ 31ರಂದು ಧಾರ್ಮಿಕ ಕಾರ್ಯಕ್ರಮಗಳ ಪ್ರಾರಂಭವಾಗಲಿದೆ. ಏಪ್ರಿಲ್ 3ರಂದು ಶ್ರೀ ವೀರಾಂಜನೇಯ ದೇವರ ಪ್ರತಿಷ್ಠೆ, ಸ್ವರ್ಣ ಕಲಶ ಪ್ರತಿಷ್ಠೆ, ಶ್ರೀ ಮಹಾಗಣಪತಿ ಪ್ರತಿಷ್ಠೆ, ನಾಗಬನದಲ್ಲಿ ಶ್ರೀ ಸುಬ್ರಹ್ಮಣ್ಯ ಪ್ರತಿಷ್ಠೆ, ಶ್ರೀ ಚೌಡೇಶ್ವರಿ ಪ್ರತಿಷ್ಠೆ, ನವಗ್ರಹ ಪ್ರತಿಷ್ಠೆ. ಏಪ್ರಿಲ್ 4ರಂದು ಪುಷ್ಪರಥೋತ್ಸವ, ಏಪ್ರಿಲ್ 5ರಂದು ಬ್ರಹ್ಮರಥೋತ್ಸವ, 6ರಂದು ಶ್ರೀರಾಮನವಮಿ, 7, 8, 9ರಂದು ಶರಾವತಿ ಆರತಿ, ಶರಾವತಿ ಕುಂಭ, ಏಪ್ರಿಲ್ 11ರಂದು ಪುಷ್ಪರಥೋತ್ಸವ, ಏಪ್ರಿಲ್ 12ರಂದು ಹನುಮ ಜಯಂತಿ ಹಾಗೂ ಮಹಾಸ್ಕಂದನ ಬ್ರಹ್ಮರಥೋತ್ಸವ ನಡೆಯಲಿದೆ ಎಂದು ತಿಳಿಸಿದರು. ಶರಾವತಿ ಆರತಿ ದಿನದಂದು ಶರಾವತಿ ಉಗಮ ಸ್ಥಳದಿಂದ ಸಮುದ್ರ ಸೇರುವವರೆಗಿನ ನದಿಯ ಎಡಬಲ ದಂಡೆಯವರು ವೈಯಕ್ತಿಕವಾಗಿ ಅಥವಾ ಸಾಮೂಹಿಕವಾಗಿ ಶರಾವತಿ ಆರತಿ ಮಾಡುವಂತೆ ಕರೆ ನೀಡಲಾಗುವುದು ಎಂದರು. ದೇವರ ಪುನಃ ಪ್ರತಿಷ್ಠೆ, ನೂತನ ಗೋಪುರ, ಸ್ವರ್ಣ ಕಲಶ, ಸುಬ್ರಹ್ಮಣ್ಯ, ಮಹಾಗಣಪತಿ, ಚೌಡೇಶ್ವರಿ ಸನ್ನಿಧಿ ನಿರ್ಮಾಣ, ಈ ಎಲ್ಲ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದೇವೆ. ಆ ಸಂದರ್ಭದಲ್ಲಿ ನಾವು ಅಧಿಕೃತವಾಗಿ ಅಧಿಕಾರಕ್ಕೆ ಬಂದು 2010ರಲ್ಲಿ ದಶಮಾನೋತ್ಸವ ಆಗಿತ್ತು. ಈಗ ರಜತ ಮಹೋತ್ಸವ ಕಾರ್ಯಕ್ರಮ. ರಜತ ಮಹೋತ್ಸವ ಹೆಚ್ಚಿನ ಒತ್ತು ಕೊಡದೆ ಅದನ್ನೆಲ್ಲವ ಧಾರ್ಮಿಕವಾಗಿ ಇಲ್ಲಿ ಮುಖ್ಯಡೆ ಕಾರ್ಯಕ್ರಮ ವಿಶೇಷ ಮಾಡ್ತಾ ಇದ್ದೇವೆ. ದೇವರ ಪ್ರತಿಷ್ಠೆ ಆದ ನಂತರ ಸಾಧಾರಣ 12 ವರ್ಷಕ್ಕೊಮ್ಮೆ ಬ್ರಹ್ಮಕಲಶಾಭಿಷೇಕ ಮತ್ತು ಜೀರ್ಣಾಷ್ಟಬಂಧ ಮಾಡುವಂಥ ಒಂದು ಪರಿಕ್ರಮ ಇರುತ್ತೆ. ಆದರೆ 97 ಇಸ್ವಿ ನಂತರದಲ್ಲಿ ಆ 97ರಲ್ಲಿ ಪುನಃ ಪ್ರತಿಷ್ಠೆ ಆದಂಥದ್ದು. ಅದಾದ ನಂತರ ಪುನಃ ಬ್ರಹ್ಮಕಲಶವನ್ನು ಮಾಡಲಿಕ್ಕೆ ಆಗಿರಲಿಲ್ಲ ಅನಿವಾರ್ಯಗಳಿಂದ. ಬಹುಶಃ 2 ಬ್ರಹ್ಮಕಲಶಾಭಿಷೇಕ ಆಗುವಂಥ ಸಂದರ್ಭ ಆಗ್ತಿತ್ತು. ಸುದೀರ್ಘ 28 ವರ್ಷಗಳ ನಂತರ ಈಗ ದೇವರಿಗೆ ಪುನಃ ಪ್ರತಿಷ್ಠೆ ಮತ್ತು ಬ್ರಹ್ಮಕಲಶಾಭಿಷೇಕವನ್ನು ಪ್ರತ್ಯೇಕವಾಗಿ ಗಣಪತಿಯ ನೂತನ ಆಲಯವನ್ನು ಸ್ಥಾಪನೆ ಮಾಡುವಂಥದ್ದು, ಚೌಡೇಶ್ವರಿಯ ಸ್ಥಾಪನೆ ಮಾಡುವಂಥದ್ದು, ಸುಬ್ರಹ್ಮಣ್ಯ ದೇವರ ಸ್ಥಾಪನೆ ಮಾಡುವಂಥ ಸಂಕಲ್ಪವನ್ನು ಮಾಡಿ ದಿನಾಂಕವನ್ನು ನಿಗದಿ ಮಾಡಿದ್ದೇವೆ. ಜೊತೆಗೆ ರಾಜ್ಯದಾದ್ಯಂತ ಎಲ್ಲ ಭಕ್ತರನ್ನು ಭೇಟಿ ಮಾಡುವುದು ಸಂಪರ್ಕ ಅಭಿಯಾನ ಅಂಥೇಳಿ ಪ್ರಾರಂಭ ಮಾಡಿ ಇವತ್ತಿನ ದಿವಸ ಪ್ರಥಮವಾಗಿ ಹೊನ್ನಾವರದಲ್ಲಿ ಎಲ್ಲ ಮಾಧ್ಯಮದವರನ್ನು ಆಮಂತ್ರಿಸಿ ಇವತ್ತಿನಿಂದಲೇ ಈ ಕಾರ್ಯಕ್ರಮ ಇಲ್ಲಿಂದಲೇ ಆರಂಭ ಆಗಬೇಕು ಅನ್ನೋ ಸಂಕಲ್ಪದೊಂದಿಗೆ ಇವತ್ತು ದತ್ತ ಮಂದಿರದಲ್ಲಿ ನಿಮಗೆ ಪತ್ರಿಕಾ ಪ್ರಕಟಣೆ ಮತ್ತು ಪತ್ರಿಕಾ ಮಾಧ್ಯಮದೆಲ್ಲವನ್ನೂ ಸಹ ಸೇರಿಸಿ ಆಮಂತ್ರಣಕ್ಕಾಗಿ ನಿಮ್ಮನ್ನು ಕರೆದಿದ್ದೇವೆ. ಇವತ್ತು ಮನವಿಯನ್ನು ಸಹ ಬಿಡುಗಡೆ ಮಾಡಿದ್ದೇವೆ. ಜೊತೆಗೆ ಪ್ರತಿಷ್ಠಾ ಕಾರ್ಯಕ್ರಮದ ಆಮಂತ್ರಣ ಆ ಸಂದರ್ಭದಲ್ಲಿ 12 ದಿವಸಗಳ ನಂತರವಾಗಿ ಏನೇನು ಕಾರ್ಯಕ್ರಮ ನಡೀತದೆ ಅನ್ನುವಂಥದ್ದು ಸಂಪೂರ್ಣವಾಗಿ ಸವಿವರ ಆಮಂತ್ರಣವೂ ಸಹ ಇದೆ. ಇದೆಲ್ಲವೂ ಸಹ ಇನ್ನೊಂದು ಕಾಪಿ ನಿಮಗೆ ತಲುಪಿಸ್ತೇವೆ. ನಮ್ಮ ಈ ಕಾರ್ಯಕ್ರಮಕ್ಕೆ ನೀವು ಪ್ರತಿ ವರ್ಷ ಎಲ್ಲ ರೀತಿಯ ಸಹಕಾರ ಮಾಡ್ತಾ ಇದ್ದೀರಿ. ಈ ವರ್ಷವೂ ಸಹ ಸಭಾ ಕಾರ್ಯಕ್ರಮ, ಮನೋರಂಜನೆ ಕಾರ್ಯಕ್ರಮ, ಸಂಸ್ಕೃತಿ ಕುಂಭ, ಮಲೆನಾಡ ಉತ್ಸವ 2025 ಹಾಗೂ ಶ್ರೀ ಗುರೂಜಿಯವರ ಪೀಠಾರೋಹಣದ ರಜತ ಮಹೋತ್ಸವ ನಡೆಯುವ ಬಗ್ಗೆ ಮಾಹಿತಿ ನೀಡಿದರು. ಈ ವೇಳೆ ಸ್ಪಂದನ ಸಂಸ್ಥೆಯ ಅಧ್ಯಕ್ಷ ಗಣಪತಿ ಹೆಗಡೆ, ರಾಮಕೃಷ್ಣ ಹೆಗಡೆ ಉಪಸ್ಥಿತರಿದ್ದರು. ನಾಗರಾಜ ನಾಯ್ಕ, ನುಡಿಸಿರಿ ನ್ಯೂಸ್, ಹೊನ್ನಾವರ.